ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ಯಾಪ್ಟನ್ ಯಾರಾಗ್ತಾರೆ? ಇದು ಕಳೆದ ಹಲವು ಸಮಯದಿಂದ ಕಾಡ್ತಾ ಇದ್ದಂತಹ ಪ್ರಶ್ನೆ. ಎಲ್ರಿಗೂ ಇದ್ದಂತಹ ಉತ್ತರ ಒಂದೇ: ವಿರಾಟ್ ಕೊಹ್ಲಿ ಮತ್ತೆ ಕ್ಯಾಪ್ಟನ್ ಆಗ್ತಾರೆ, ಮತ್ತೆ RCBಯ ಸಾರಥ್ಯವನ್ನ ವಹಿಸಿಕೊಳ್ತಾರೆ. ಈ ಕುತೂಹಲ ಇತ್ತು. ಆಕ್ಷನ್ ನಡೆದಂತಹ ಸಂದರ್ಭದಲ್ಲೂ ವಿರಾಟ್ ಕೊಹ್ಲಿ ಅವರ ಹೆಸರೇ ಕೇಳಿಬರ್ತಾ ಇತ್ತು. ಆದ್ರೆ 18ನೇ ಸೀಸನ್ IPL ಮೂಲಕ RCB ನಿಜಕ್ಕೂ ಹೊಸ ಅಧ್ಯಾಯ ಆರಂಭ ಮಾಡೋಕ್ ಮುಂದಾಗಿದೆ. ಯಾರಾಗ್ತಾರೆ RCB ಕ್ಯಾಪ್ಟನ್ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಎಸ್, ಯುವ ಆಟಗಾರ 31 ವರ್ಷದ ರಜತ್ ಪಾಟಿದಾರ್ಗೆ RCB ನಾಯಕನ ಪಟ್ಟವನ್ನ ಕಟ್ಟಿದೆ. ವಿರಾಟ್ ಕೊಹ್ಲಿ ನಾಯಕರಾಗ್ತಾರೆ ಅನ್ನುವಂಥ ಮಾತಿತ್ತು. ಆದ್ರೆ ಫ್ರಾಂಚೈಸಿ ರಜತ್ ಪಾಟಿದಾರ್ಗೆ ಮಣಿಯನ್ನ ಹಾಕಿದೆ. RCBಯ ಚುಕ್ಕಾಣಿಯನ್ನ ರಜತ್ ಪಾಟಿದಾರ್ ಕೈಗೆ ನೀಡಿದೆ. ಹಾಗಾದ್ರೆ ಯಾವ ಕಾರಣಕ್ಕೆ ರಜತ್ ಪಾಟಿದಾರ್ ಆಯ್ಕೆ? ಒಂದೊಂದಾಗಿ ನೋಡ್ತಾ ಹೋಗೋಣ. ಭವಿಷ್ಯದ ದೃಷ್ಟಿಯಿಂದ, RCBಯ ಭವಿಷ್ಯದ ದೃಷ್ಟಿಯಿಂದ ಯುವ ಆಟಗಾರನಿಗೆ ಮಣೆ ಹಾಕುವಂತಹ ಕೆಲಸವನ್ನ RCB ಫ್ರಾಂಚೈಸಿ ಮಾಡಿದೆ. ಮುಂದಿನ 5 ವರ್ಷಗಳ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಫ್ರಾಂಚೈಸಿಯವರು. ಹಾಗಾಗಿ ಮುಂದಿನ 5 ವರ್ಷಗಳನ್ನ ಗಮನದಲ್ಲಿಟ್ಕೊಂಡು ರಜತ್ ಪಾಟಿದಾರ್ ನಾಯಕನಾದ್ರೆ ಮುಂದಿನ 5 ವರ್ಷಗಳ ಕಾಲ ತಂಡವನ್ನ ಸಕ್ಸಸ್ಫುಲ್ ಆಗಿ ಮುನ್ನಡೆಸಬಹುದು ಅನ್ನುವಂಥ ಲೆಕ್ಕಾಚಾರ ಫ್ರಾಂಚೈಸಿಯದ್ದು. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ವಿರಾಟ್ ಕೊಹ್ಲಿ ನಾಯಕನಾಗಿ ತಂಡವನ್ನ ಮುನ್ನಡೆಸೋಕೆ ಒಪ್ಪಲಿಲ್ಲ. ನಾನು ತಂಡದಲ್ಲಿರ್ತೀನಿ, ಆದ್ರೆ ಕ್ಯಾಪ್ಟನ್ ಆಗಿ RCBಯನ್ನ ನಾನು ಮುನ್ನಡೆಸುವುದಿಲ್ಲ ಅಂತ ಹೇಳಿ ವಿರಾಟ್ ಕೊಹ್ಲಿ ಹೇಳಿದಂತಹ ಕಾರಣಕ್ಕಾಗಿ ಮತ್ತೋರ್ವ ನಾಯಕನನ್ನ ಹುಡುಕುವಂತಹ ಅನಿವಾರ್ಯ ಪರಿಸ್ಥಿತಿ RCB ಫ್ರಾಂಚೈಸಿಗೆ ನಿರ್ಮಾಣ ಆಗ್ಬಿಡ್ತು. ಹಾಗಾಗಿ ಇವರು ಆಲೋಚನೆ ಮಾಡಿದ್ರು ಯಾರನ್ನ ಮಾಡಬೇಕು ಅಂತ ಹೇಳಿ. ಯುವ ಆಟಗಾರನ ಕಡೆ ಕೋಚ್ ಆಂಡಿ ಫ್ಲವರ್ ಅವರು ಮನಸ್ಸು ಮಾಡ್ತಾರೆ. ಜೊತೆಗೆ ಡೈರೆಕ್ಟರ್ ಮೋ ಬೊಬಾಟ್ ಕೂಡ ಯುವ ಆಟಗಾರನ ಕಡೆಯೇ ಮನಸ್ಸು ಮಾಡ್ತಾರೆ. ಯುವ ಆಟಗಾರ ಇದ್ರೆ ತಂಡವನ್ನ, ಆತನನ್ನ ಗೈಡ್ ಮಾಡೋದು, ತಂಡವನ್ನ ಮುನ್ನಡೆಸುವುದು ಸುಲಭ ಆಗಬಹುದು. ಮುಂದಿನ ದಿನಗಳಿಗೂ ಭವಿಷ್ಯಕ್ಕೂ ಕೂಡ ಯುವ ಆಟಗಾರನ ಅವಶ್ಯಕತೆ ಇದೆ, ಯುವ ನಾಯಕನ ಅವಶ್ಯಕತೆ ಇದೆ ಅಂತ ಹೇಳಿ ರಜತ್ ಪಾಟಿದಾರ್ನ ಆಯ್ಕೆ ಮಾಡುವಂತಹ ಕೆಲಸವನ್ನ ಕೋಚ್ ಹಾಗೆಯೇ ಆ ಇಡೀ ಫ್ರಾಂಚೈಸಿ ಮಾಡಿದೆ. ಇನ್ನು ರಜತ್ ಪಾಟಿದಾರ್ಗೆ ತಂಡವನ್ನ ಮುನ್ನಡೆಸಿದಂಥ ಅನುಭವ ಇದೆ. ನಾಯಕನಾಗಿ ರಜತ್ ಪಾಟಿದಾರ್ಗೆ ಎಕ್ಸ್ಪೀರಿಯನ್ಸ್ ಇದೆ. ದೇಶೀಯ ಕ್ರಿಕೆಟ್ನಲ್ಲಿ ಮಧ್ಯಪ್ರದೇಶವನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ರಜತ್ ಪಾಟಿದಾರ್. ಸೈಯದ್ ಮುಷ್ತಾಕ್ ಅಲಿ ಟೂರ್ನಿ ಏನಾಯಿತು, ಆ ಟೂರ್ನಿನಲ್ಲಿ ಕಳೆದ ಸೀಸನ್ನಲ್ಲಿ ತಂಡವನ್ನ ಫೈನಲ್ಗೇರಿಸುವಂತಹ ಕೆಲಸವನ್ನ ರಜತ್ ಪಾಟಿದಾರ್ ಮಾಡಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಕ್ಯಾಪ್ಟನ್ ಆಗಿ ಅವರ ಒಂದು ಒಳ್ಳೆ ಕ್ವಾಲಿಟಿ ಏನು ಅಂದ್ರೆ, ನಾಯಕನಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಒತ್ತಡವನ್ನ ನಿಭಾಯಿಸಬಲ್ಲಂತಹ ಸಾಮರ್ಥ್ಯ ರಜತ್ ಪಾಟಿದಾರ್ಗಿದೆ. ಅದನ್ನ ಬಹಳ ಮುಖ್ಯವಾಗಿ ಪರಿಗಣಿಸಿದೆ ಫ್ರಾಂಚೈಸಿ. ನಾಯಕತ್ವದ ಜೊತೆಗೆ ಬ್ಯಾಟಿಂಗ್ನಲ್ಲೂ ಕೂಡ ಸೈಯದ್ ಮುಷ್ತಾಕ್ ಅಲಿ ಟೂರ್ನಿಯಲ್ಲಿ ರಜತ್ ಪಾಟಿದಾರ್ ಮಿಂಚನ್ನ ಹರಿಸಿದ್ರು. ಸೈಯದ್ ಮುಷ್ತಾಕ್ ಅಲಿ ಟೂರ್ನಿಯಲ್ಲಿ 9 ಇನ್ನಿಂಗ್ಸ್ಗಳಲ್ಲಿ 428 ರನ್ ಗಳಿಸಿದ್ರು. ಅಂದ್ರೆ ನಾಯಕನಾಗಿ ಜೊತೆಗೆ ವೈಯಕ್ತಿಕವಾಗಿ ತಮ್ಮ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡಿದ್ರು. ಎಲ್ಲೂ ಕೂಡ ಕಡಿಮೆ ಆಗದೇ ಇರುವಂತಹ ರೀತಿಯಲ್ಲಿ ತಂಡವನ್ನ ಮುನ್ನಡೆಸುವಂತಹ ಕೆಲಸವನ್ನ ರಜತ್ ಪಾಟಿದಾರ್ ಮಾಡಿದ್ರು. ಆ ಕಾರಣಕ್ಕಾಗಿ ರಜತ್ ಪಾಟಿದಾರ್ ಉತ್ತಮ ಆಯ್ಕೆ ಅನ್ನೋದು ಫ್ರಾಂಚೈಸಿಯ ನಿರ್ಧಾರ ಆಗಿತ್ತು. ಇನ್ನು ಟೀಮ್ ಬಾಂಡಿಂಗ್ಗೆ ಹೆಚ್ಚಿನ ಮಹತ್ವವನ್ನ ನೀಡ್ತಾರೆ ರಜತ್ ಪಾಟಿದಾರ್. ಯುವ ಹಾಗೆ ಸೀನಿಯರ್ ಆಟಗಾರರ ಜೊತೆಗೆ ಆ ಬಾಂಧವ್ಯವನ್ನ ಬೆಸೆಯೋದು, ಅದನ್ನ ಮೇಂಟೈನ್ ಮಾಡೋದು, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಕ್ಯಾಪ್ಟನ್ ಆದಂತಹ ಸಂದರ್ಭದಲ್ಲಿ. ಅದನ್ನ ರಜತ್ ಪಾಟಿದಾರ್ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ಅನ್ನುವಂತಹ ಕಾರಣವೂ ಕೂಡ ಕ್ಯಾಪ್ಟನ್ಸಿ ಆಯ್ಕೆ ಸಂದರ್ಭದಲ್ಲಿ ಅವ್ರಿಗೆ ಪ್ಲಸ್ ಆಗಿದೆ. ಇನ್ನು ರಜತ್ ಪಾಟಿದಾರ್ ಮೂಲಕವಾದ್ರೂ RCB ಕಬ್ಬರ ನೀಗುತ್ತಾ ಗೊತ್ತಿಲ್ಲ. ಇಂಡಿಯನ್ ಪಿಚ್ ನಲ್ಲಿ ಇಂಡಿಯನ್ ಆಟಗಾರನಿಗೆ, ಭಾರತೀಯ ಆಟಗಾರನಿಗೆ ಕ್ಯಾಪ್ಟನ್ಸಿ ನೀಡಿದ್ರೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಭಾರತದ ಪಿಚ್ಗಳ ಬಗ್ಗೆ ಆ ಕ್ಯಾಪ್ಟನ್ಗೆ ಅರಿವಿರುತ್ತೆ. ಆ ಕಾರಣಕ್ಕಾಗಿ ರಜತ್ ಪಾಟಿದಾರ್ಗೆ ಮಣಿಯನ್ನ ಹಾಕಿದ್ದಾರೆ ಕೋಚ್ ಆಂಡಿ ಫ್ಲವರ್. ಅಟ್ಲೀಸ್ಟ್ ರಜತ್ ಪಾಟಿದಾರ್ ಅವರ ಮೂಲಕವಾದ್ರೂ RCBಯ ಆ ಕಬ್ಬರ ಇದೆಯಲ್ಲ, 18 ಸೀಸನ್ಗಳಿಂದ ಕಳೆದ 17 ಸೀಸನ್ಗಳಲ್ಲಿ ಕಪ್ ಗೆಲ್ಲುವುದಕ್ಕೆ ಸಾಧ್ಯ ಆಗಿಲ್ಲ. ಈ ಸಲ ಕಪ್ ನಮ್ದೇ ಅಂತ ಹೇಳಿ ಅಭಿಮಾನಿಗಳು ಎಷ್ಟೇ ಉತ್ಸಾಹವನ್ನ ತೋರಿದ್ರು, ಎಲ್ಲೋ ಒಂದ್ ಕಡೆ RCB ಟೀಮ್ ಎಡವುತ್ತಾ ಇದೆ. ರಜತ್ ಪಾಟಿದಾರ್ ನಾಯಕತ್ವದಲ್ಲಿ RCB ಕಬ್ಬರ ನೀಗುತ್ತಾ? ಚೊಚ್ಚಲ ಕಪ್ಪನ್ನ ಗೆಲ್ಲುವುದಕ್ಕೆ RCB ಸಕ್ಸಸ್ ಆಗುತ್ತಾ? ನಿಜ ಅರ್ಥದಲ್ಲಿ ರಜತ್ ಪಾಟಿದಾರ್ ಮೂಲಕ RCBಯ ಹೊಸ ಅಧ್ಯಾಯ ಆರಂಭ ಆಗುತ್ತಾ? ಕುತೂಹಲ ಅಂತೂ ಖಂಡಿತ ಇದೆ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.